ಧನುರಾಶಿಯ ಸ್ತ್ರೀಯರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ಧನುರಾಶಿಯವರಿಗೋಸ್ಕರ ಜುಲೈ ತಿಂಗಳಿಗೋಸ್ಕರ, ಧನುರಾಶಿಯ ಸ್ತ್ರೀಯರಿಗೋಸ್ಕರ ಜುಲೈ ತಿಂಗಳಿಗೋಸ್ಕರ ಒಂದು 5 ಬಹಳ ಪ್ರಮುಖವಾದಂತಹ ವಿಚಾರಗಳನ್ನ ತಿಳಿಸಲಿದ್ದೇನೆ. ಲೇಡೀಸ್ ಓನ್ಲಿ ಅನ್ನೋ ಥರ ಇದೊಂದು ವಿಶೇಷವಾಗಿ ಕೇವಲ ಸ್ತ್ರೀಯರಿಗೋಸ್ಕರ ಮಾಸ ಭವಿಷ್ಯ ಅಂತ ಹೇಳ್ಬೋದು. ಸ್ತ್ರೀಯರಿಗೆ ಸಂಬಂಧಪಟ್ಟಂಥ ಒಂದು 5 ಪಾಯಿಂಟನ್ನು ಹೇಳ್ತಾನೆ. ಎಲ್ಲರಿಗೂ ಅಪ್ಲೈ ಆಗುವಂತಹ ಮಾಸ ಭವಿಷ್ಯ ಆಲ್ರೆಡಿ ಎಚ್ಚರಿಕೆ ವಿಡಿಯೋ, ಶುಭವಿಚಾರ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಇದು ಕೇವಲ ಸ್ತ್ರೀಯರಿಗೋಸ್ಕರ. ಸೊ ಪ್ರತಿಯೊಬ್ಬ ಧನುರಾಶಿಯ ಸ್ತ್ರೀಯರಿಗೂ ಈ ವಿಡಿಯೋ ರೀಚ್ ಆಗಬೇಕಾದ್ರಿಂದ ದಯವಿಟ್ಟು ಟೆಲಿಗ್ರಾಮ್, ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮೊದಲನೇ ಪ್ರಮುಖವಾದಂತಹ ವಿಚಾರ ಧನುರಾಶಿಯ ಸ್ತ್ರೀಯರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಕರ್ಕಾಟಕ ರಾಶಿಗೆ ಶುಕ್ರ ಗ್ರಹನ ಸಂಚಾರ ಆಗ್ತದೆ ಜುಲೈ 6ನೇ ತಾರೀಕು. ನೋಡಿ, ಶುಕ್ರ ಗ್ರಹ ನಿಮ್ಮ 6ನೇ ಮನೆ ಅಧಿಪತಿ. ಅವನು 8ನೇ ಮನೆಗೆ ಹೋಗ್ತಾನೆ ಅಂತಂದಾಗ ಆರೋಗ್ಯ ಬಾಧೆಗಳು ಜಾಸ್ತಿ ಆಗಿಬಿಡುತ್ತೆ. ಯಾಕೆಂದರೆ ಷಷ್ಠ್ಯಾಧಿಪತಿ ಅಷ್ಟಮದಲ್ಲಿ ಕೂತ್ಕೊಂಡಿದ್ದಾನೆ ಅಂದರೆ ಒಂದು ನಿಮ್ಮ ಆರೋಗ್ಯಕ್ಕೆ ಸಮಸ್ಯೆಗಳು ಸ್ಟಾರ್ಟ್ ಆಗಿಬಿಡುತ್ತೆ. ಅಂದರೆ ನಿಮ್ಮ ಆರೋಗ್ಯ ಬಾಧೆ ಆಗಿ ಅದಕ್ಕೋಸ್ಕರ ಒಂದಿಷ್ಟು ದುಡ್ಡು ಖರ್ಚು, ಅದಕ್ಕೋಸ್ಕರ ಒಂದಿಷ್ಟು ಅದರ ಔಷಧಿಗೋಸ್ಕರ ಒಂದಿಷ್ಟು ಸಾಲ ಮಾಡು ತಗೊಳಕ್ಕೆ ಅಂತೇಳಿ. ಇಲ್ಲ, ಯಜಮಾನ್ರಿಗೆ ಹುಷಾರಿಲ್ಲ, ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸು, ಸಾಲ ಮಾಡ್ಕೊಂಬಂದು ಅವ್ರಿಗೆ ಔಷಧಿಗಳು ಟ್ರೀಟ್ಮೆಂಟ್ ಹತ್ರ ಕೊಡಿಸು ಅಂತ. ಒಂದೇ ಅವರೇ ಆರೋಗ್ಯ ಹಾಳಾಗಿ ಅಥವಾ ನಿಮ್ಮ ಎರಡರಲ್ಲೊಬ್ಬರದು ಯಾರ್ದು ಆರೋಗ್ಯ ಹಾಳಾಗುತ್ತೆ ನಿಮ್ಮದು ಅಥವಾ ಅವ್ರದ್ದು 12ನೇ ತಾರೀಕು ನಂತರ. ಅದರಿಂದ ಏನಾಗುತ್ತೆ ಅಂದರೆ ಖರ್ಚುಗಳು ಜಾಸ್ತಿ. ಸಾಲ ಮಾಡಿ ಸಡನ್ನಾಗಿ ಏನೋ ಒಂದಿಷ್ಟು ಏನೋ ಎಲ್ಲ ಚೆಕಪ್ ಮಾಡ್ಸೋಕೆ ಹೇಳಿದ್ರು 15-20 ಸಾವಿರ ಆಗುತ್ತಂತೆ, 10 ಸಾವಿರ ಆಗುತ್ತಂತೆ. ಕೈಯಲ್ಲಿ ಅರ್ಜೆಂಟ್ ಖರ್ಚಿಗೆ ದುಡ್ಡಿಲ್ಲ, ಯಾರಿಗೋ ಫೋನ್ ಮಾಡ್ದೆ, ಸಾಲ ಮಾಡ್ದೆ, ಅದನ್ನು ತಗೊಬಂದ್ಬಿಟ್ಟು ಆ ದುಡ್ಡಲ್ಲಿ ಚೆಕಪ್ ಮಾಡಿಸ್ದ. ಏನೂ ಇಲ್ಲ, ಸಡನ್ನಾಗಿ ಇನ್ಯಾರನ್ನ ಕೇಳೋಕ್ಕಾಗತ್ತೆ ಅಂತ ಗೋಲ್ಡ್ ತೊಗೊಂಡು, ಬಂಗಾರ ತೊಗೊಂಡು ಗಡ ಇಟ್ಬಿಟ್ಟು ತಗೊಬಂದು ಆ ದುಡ್ಡಲ್ಲಿ 10-15 ಸಾವಿರಕ್ಕೂ ಬಂಗಾರ ನಡ ಇಡುವಂತಹ ಒಂದು ಬಹಳ ಕೆಟ್ಟ ಪದ್ಧತಿ. ಯಾರನ್ನಂತ ಕೇಳೋದು ನಮ್ಮದೇ ಬಿಡು, ಆಮೇಲೆ ಮುಂದಿನ ತಿಂಗಳು ಬಿಡಿಸ್ಕೊಳ್ಳೋಣ ಅಂತ. ಆಮೇಲೆ ಆ ಮುಂದಿನ ತಿಂಗಳು, ಆ ಬಿಡಿಸ್ಕೊಳ್ಳೋ ಮುಂದಿನ ತಿಂಗಳು ಅನ್ನೋದು ಬರೋದೇ ಇಲ್ಲ. ಮುಂದಿನ ತಿಂಗಳು ಬರುತ್ತೆ, ಬಿಡಿಸ್ಕೊಳ್ಳೋ ಮುಂದಿನ ತಿಂಗಳು ಬರೋದೇ ಇಲ್ಲ. ಮತ್ತೆ ಕಟ್ಟು, ಮತ್ತೆ ಮುಂದಿನ ತಿಂಗಳು ನೋಡ್ಕೊಳ್ಳೋಣ ಅಂತೇಳಿ. ಸೊ ಹಂಗಾಗಬಾರ್ದು. ಬಂಗಾರ ಯಾವುದೇ ಕಾರಣಕ್ಕೂ ಆಡಕ್ಕೆ ಹೋಗಬಾರ್ದು, ಗೊತ್ತಲ್ವಾ? ಸೊ ಅದೊಂಚೂರು ನೋಡ್ಕೊಳ್ಳಿ. ಏನು ಸ್ವಲ್ಪ ಸಾಲ ಮಾಡ್ತೀರಾ ಏನು ಮೆಡಿಕಲ್ಗೋಸ್ಕರ, ಔಷಧೋಪಚಾರಗಳು, ಚೆಕ್ಕಿಂಗು, ಅದು ಇದಕ್ಕೋಸ್ಕರ. ಸೊ ಅದರಿಂದ ಸ್ವಲ್ಪ ಪರಿಹಾರಗಳು, ಅಮ್ಮನವರ ಆರಾಧನೆ ವಿಶೇಷವಾಗಿ ಮಾಡಿಕೊಳ್ಳಲೇಬೇಕಾಗತ್ತೆ. ವಿಡಿಯೋ ಎಂಡಲ್ಲಿ ವಿಶೇಷವಾದ ಪರಿಹಾರಗಳ ಬಗ್ಗೆ ತಿಳಿಸ್ತೀನಿ ನಿಮಗೆ. ಒಳ್ಳೆಯದಾಗಲಿ. ಎರಡನೇ ಪ್ರಮುಖವಾದಂತಹ ವಿಚಾರ ಸ್ತ್ರೀಯರಿಗೋಸ್ಕರ ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಎರಡನೇ ಪ್ರಮುಖವಾದಂತಹ ವಿಚಾರ ಧನುರಾಶಿಯ ಸ್ತ್ರೀಯರಿಗೋಸ್ಕರ ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ವೃಷಭ ರಾಶಿಗೆ ಕುಜಗ್ರಹ 12ನೇ ತಾರೀಕು 6ನೇ ಮನೆಗೆ ಕುಜಗ್ರಹ ಹೋಗ್ತಾನೆ. ನಮ್ಮ ಪಂಚಮಾಧಿಪತಿ ಷಷ್ಠಕ್ಕೆ ಹೋಗ್ತಾನೆ. ಇಲ್ಲಿ ಒಂದು ಪ್ಲಸ್ ಪಾಯಿಂಟ್ ಇದೆ, ಒಂದು ನೆಗೆಟಿವ್ ಪಾಯಿಂಟ್ ಇದೆ. ಷಷ್ಠದಲ್ಲಿ ಕುಜ ಶುಭ ಫಲಗಳನ್ನು ಕೊಡಬೇಕು, ಆದರೆ ವ್ಯಯಾಧಿಪತಿಯಾಗಿ ಷಷ್ಠದಲ್ಲಿದ್ದು ವ್ಯಯವನ್ನು ನೋಡ್ತಾ ಇದ್ದಾನೆ ಅಂತಂದಾಗ, ಲಾಸ್ ಮನೆಯನ್ನು ನೋಡ್ತಾ ಇದ್ದಾನೆ ಅಂದಾಗ ಸ್ವಲ್ಪ ಡಿಫ್ರೆಂಟಾಗಿ, ಭಿನ್ನವಾಗಿ ಫಲವನ್ನು ಹೇಳಬೇಕಾಗತ್ತೆ. ಸೊ ಬೇರೆ ಬೇರೆ ಆಸ್ಪೆಕ್ಟ್ಸ್ ಇರ್ತದೆ ಅದು ಒಂದೊಂದಕ್ಕೂ. ಆದರೆ 6ನೇ ಮನೆಯಲ್ಲಿ ಕುಜ ಮಾತ್ರ ಖಂಡಿತವಾಗಿ ಒಳ್ಳೆಯವನೇ ಆಗಿರ್ತಾನೆ. ಸೊ 12ನೇ ತಾರೀಕಿನ ನಂತರ ಸ್ವಲ್ಪ ಭೂಮಿ ವ್ಯವಹಾರಗಳು, ನಿಮಗೆ ನಿಮ್ಮ ಹೆಸರಿನಿರುವಂತಹ ಭೂಮಿ ಏನಾರು ಇದ್ದರೆ, ಸೈಟು ಗೀಟು ಇದೆ, ನಮ್ಮ ತವ್ರ ಮೇಲೆ ಏನೋ ಕೊಟ್ಟಿದ್ರು, ಅದ್ರದ್ದು ಏನೋ ಒಂದು ಸೇಲ್ ಮಾಡಬೇಕು, ಅಥವಾ ನಮ್ಮ ತವ್ರ ಮೇಲೆ ಒಂದು ಸೈಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ, ಅದು ಕೊಡ್ತಾರಾ, ಅಥವಾ ಏನೋ ಭೂಮಿ ಸಂಬಂಧಿತವಾದ, ಇಲ್ಲ ಒಂದು ಬಾಡಿಗೆ ಮನೆ ಹುಡುಕ್ತಾ ಇದ್ದೀರಾ, ಒಂದು ಲೀಸಿಗೆ ಒಂದು ಮನೆ ಹುಡುಕ್ತಾ ಇದ್ದೀರಾ, ಇರೋದನ್ನ ಸೇಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಅದು ಸೇಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಕ್ಕಂಥ ಸ್ತ್ರೀಯರಿಗೆ ನಿಮ್ಮ ಹೆಸರಲ್ಲಿ ಭೂಮಿ ಇದೆ ಅಂತಾದರೆ ಸೇಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಂದರೆ, ಈ ಜುಲೈ ತಿಂಗಳಲ್ಲಿ ಅದು 12ನೇ ತಾರೀಕಿನ ನಂತರ ತುಂಬ ಚೆನ್ನಾಗಿ ಸೇಲ್ ಆಗಿಬಿಡುತ್ತೆ. ಮಾಡಲೇಬೇಕು ಸೇಲು ಅಂತ ಆದರೆ ನಾನು ಹೇಳ್ತಾ ಇರುವಂಥದ್ದು. ಸೊ ಖಂಡಿತವಾಗಿ ಭೂ ವ್ಯವಹಾರಗಳೆಲ್ಲ 12ನೇ ತಾರೀಕು ನಂತರ ಸ್ತ್ರೀಯರಿಗೆ ಒಂದು ಸ್ವಲ್ಪ ಚೆನ್ನಾಗಿ ಕೂಡಿ ಬೇರೆಯವ್ರಿಗಲ್ಲ, ನಿಮಗೆ ತುಂಬ ಚೆನ್ನಾಗಿ ಕೂಡಿ ಬರುತ್ತೆ, ಆಯ್ತಲ್ವಾ? ಸೊ ಅದರಲ್ಲಿಯೂ ಸಹ ನಾನು ನಿಮಗೆ ಹೇಳುವಂಥದ್ದು ಏನಪ್ಪ ಅಂತಂದರೆ, ಮೊದಲನೇ ವಾರ ಸ್ವಲ್ಪ ಜಾಸ್ತಿ ಟ್ರೈ ಮಾಡಿ, ಇನ್ನೂ ತುಂಬ ಚೆನ್ನಾಗಾಗತ್ತೆ. ಒಳ್ಳೆಯದಾಗಲಿ. ನೆಕ್ಸ್ಟ್, ಮೂರನೇ ಪ್ರಮುಖವಾದಂಥ ವಿಚಾರ ಧನುರಾಶಿಯ ಸ್ತ್ರೀಯರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಜುಲೈ 16ನೇ ತಾರೀಕು ಕರ್ಕಾಟಕ ರಾಶಿಗೆ ರವಿಗ್ರಹ ಸಂಚಾರ ಆಗತ್ತೆ. ಸೊ ಅಂದರೆ 16ನೇ ತಾರೀಕಿನ ತನಕ ಮಿಥುನದಲ್ಲಿ ಮಿಥುನದಲ್ಲಿ ರವಿಗ್ರಹನ ಸಂಚಾರ.
9ನೇ ಮನೆ ಅಧಿಪತಿಯಾಗಿ ಸಪ್ತಮದಲ್ಲಿ ಇರ್ತಾನೆ. ಸೊ ಅಲ್ಲಿಗೆ ಏನಾಗುತ್ತೆ, ಈ ತಂದೆಯಿಂದ ಸ್ವಲ್ಪ ಅನುಕೂಲಗಳಾಗತ್ತೆ. ನೀವು ಮದುವೆ ಆಗಿರುವಂಥ ವಿವಾಹಿತ ಧನುರಾಶಿಯ ಸ್ತ್ರೀಯರಾಗಿರಲಿ ಅಥವಾ ಮದುವೆ ಆಗದೇ ಇರತಕ್ಕಂಥ ಇನ್ನೂ ಅಪ್ಪ ಅಮ್ಮನ ಜೊತೆಗೆ ಇರತಕ್ಕಂಥ ಸ್ತ್ರೀಯರಾಗಿರಲಿ, ತಂದೆಯಿಂದ ತುಂಬ ಅನುಕೂಲಗಳಿದೆ ಅಂತ. ನಿಮ್ಮ ಎಷ್ಟೋ ಒಂದು ನಿಮ್ಮ ಅಪೇಕ್ಷೆಗಳು, ನಿಮ್ಮ ಅವಶ್ಯಕತೆಗಳು, ನಿಮ್ಮ ಖರ್ಚುಗಳು, ನಿಮಗೆ ಒಳ್ಳೆಯ ಮಾರ್ಗದರ್ಶನ ಅಥವಾ ಎಲ್ಲರೂ ಹೋಗಬೇಕು ತುಂಬ ದೂರ ಅಂದರೆ ನಿಮ್ಮ ತಂದೆಯವರೇ ಕರ್ಕೊಂಡು ಹೋಗ್ತಾರೆ ನಿಮಗೆ. ಮದುವೆ ಆದವ್ರಿಗೂ ಕೂಡ ನನಗೆ ಯಜಮಾನ್ ಹತ್ರ ನೀನು ಕರ್ಕೊಂಡು ಹೋಗು ಅಂತಂದರೆ ನನಗೆ ಅಲ್ಲಿ ಕೆಲಸ ಇದೆ, ಇಲ್ಲಿ ಕೆಲಸ ನನಗೆ ಆಗಲ್ಲ ಅಂತ ಹೇಳ್ತಾರೆ. ಆದರೆ ನಿಮ್ಮ ಅಪ್ಪಂಗೆ ಫೋನ್ ಮಾಡ್ಬಿಟ್ಟು ಅಪ್ಪ ಇಂಥ ಕಡೆ ಹೋಗಬೇಕು, ನಾನು ಕರ್ಕೊಂಡು ಹೋಗಪ್ಪ ಅಂತಂದ್ರೆ ಬಾರಮ್ಮ ಹೋಗೋಣ, ಇನ್ನೇನು ನಾನು ಫ್ರೀಯಾಗಿದ್ದೀನಿ, ಬಾರ ಕರ್ಕೊಂಡು ಹೋಗ್ತೀನಿ ನಾನು ಅಂತ. ಸೊ ತಂದೆಯವರು ನಿಮಗೆ ಎಲ್ಲ ಕಡೆ ಕರ್ಕೊಂಡು ಹೋಗೋದು, ತಂದೆಯವರು ನಿಮಗೆ ದುಡ್ಡು ಕೊಡೋದು, ನಿಮಗೇನೋ ಅತ್ಯಂತ ಅವಶ್ಯಕ ಇರತಕ್ಕಂಥದ್ದು ಏನೋ ಒಂದು ಅರ್ಜೆಂಟಾಗಿ ಬೇಕು ನಿಮಗೆ ಅಂದರೆ ತಂದೆಯವರೇ ನಿಮ್ಗೆ ಅದನ್ನು ಕೊಡಿಸ್ತಕ್ಕಂಥದ್ದು. ಬಿಡಮ್ಮ ದುಡ್ಡು ನಿಮ್ಮ ಯಜಮಾನ್ ಹತ್ರ ಏನು ಕೇಳ್ತೀನಿ, ನಾನೇ ಕೊಡಿಸ್ತೀನಿ ಬಿಡಮ್ಮ ಅಂತ ಹೇಳ್ಬಿಟ್ಟು ನಿಮ್ಮ ತಂದೆಯವರೇ ಕೊಡಿಸ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಇದು ಸಡನ್ನಾಗಿ ಏನೋ ಒಂದು ಚಿಕ್ಕ ಪುಟ್ಟ ವ್ಯಾಪಾರ ಬಿಸ್ನೆಸ್ ಏನೋ ಮಾಡ್ತಾ ಇದ್ದೀರಾ, ಅದೇನೋ ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಬೇಕು, ತಂದೆಯವರೇ ಕೊಡ್ತಕ್ಕಂಥದ್ದು. ತಂದೆಯವರ ಸಪೋರ್ಟ್ ಅಂತಕ್ಕಂಥದ್ದು 16ನೇ ತಾರೀಕಿನ ತನಕ ಚೆನ್ನಾಗಿ ಸಿಗುತ್ತೆ. 16ರ ನಂತರ ಸ್ವಲ್ಪ ತಂದೆಯವರ ಆರೋಗ್ಯನೇ ಹಾಳಾಗೋ ಸಾಧ್ಯತೆ ಇದೆ. ಸೊ ಅದರಿಂದ 16ರ ಒಳಗೆ ನಿಮಗೆ ತಂದೆಯವರ ಸಪೋರ್ಟು ಸ್ತ್ರೀಯರಿಗೆ ಮಾತ್ರ ವಿಶೇಷವಾಗಿ ಸಿಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಒಳ್ಳೆಯದಾಗಲಿ. ನೆಕ್ಸ್ಟ್ 4ನೇ ಪ್ರಮುಖವಾದಂಥ ವಿಚಾರ ಧನುರ್ರಾಶಿಯ ಸ್ತ್ರೀಯರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ, ಬುಧ ಗ್ರಹ ಸಿಂಹರಾಶಿಗೆ ಪ್ರವೇಶ ಮಾಡ್ತಾನೆ. 19ನೇ ತಾರೀಕು ಬುಧ ಗ್ರಹ ಸಿಂಹರಾಶಿಗೆ ಪ್ರವೇಶ ಮಾಡ್ತಾನೆ. ಸೊ ನಿಮ್ಮ ಸಪ್ತಮಾಧಿಪತಿ ಕರ್ಮಾಧಿಪತಿಯಾದ ಬುಧ ಭಾಗ್ಯಕ್ಕೆ ಬರ್ತಾನೆ. ಇಲ್ಲೇನಾಗುತ್ತೆ ನೋಡಿ, ಬಹಳ ಸ್ಪಷ್ಟವಾಗಿ ನೀವು ಗಮನಿಸಬೇಕಾಗಿರತಕ್ಕಂಥದ್ದು, 19ನೇ ತಾರೀಕಿನ ನಂತರ ಉದ್ಯೋಗಕ್ಕೆ ಹೋಗದೆ ಅಂದರೆ ಕೆಲಸ ಇಲ್ಲದೆ ಸ್ವಲ್ಪ ಕೆಲಸ ಬೇಕು ನನಗೆ, ಯಾವಾಗ ಟ್ರೈ ಮಾಡಲಿ, ನನಗೆ ಕೆಲಸ ಸಿಗುತ್ತಾ ಇತ್ಯಾದಿ ಟೆನ್ಷನ್ಗಳಿರ್ತಕ್ಕಂಥವ್ರಿಗೆ ನಾನು ಹೇಳೋವಂಥದ್ದು, ನಿಮಗೆ ಇಡೀ ತಿಂಗಳು ಸ್ವಲ್ಪ ಕೆಲಸ ಸಿಗೋ ಸಾಧ್ಯತೆ ಇದೆ ಒಂದು ಸ್ವಲ್ಪ. ಬಟ್ ಆದರೆ 19ನೇ ತಾರೀಕಿನ ನಂತರ ಆದರೆ ಅದೃಷ್ಟವಶಾತ್ ಕೆಲಸ ಸಿಗೋ ಸಾಧ್ಯತೆ ತುಂಬ ಚೆನ್ನಾಗಿದೆ. ಅದರಲ್ಲೂ ವಿದೇಶದಲ್ಲಿ ಏನಾದ್ರು ಜಾಬ್ ಆಪರ್ಚುನಿಟೀಸಿಗೆ ಟ್ರೈ ಮಾಡ್ತಾ ಇರುವಂತಹ ಲೇಡೀಸ್ ಆದರೆ ಅವ್ರಿಗೂ ತುಂಬ ಚೆನ್ನಾಗಿದೆ. ಎರಡನೇದಾಗಿ ಇಂಡಿಯಾದಲ್ಲೇ, ಇಲ್ಲೇ ಬೆಂಗಳೂರಲ್ಲೋ ಅಥವಾ ಇಂಡಿಯಾದಲ್ಲೋ ಕರ್ನಾಟಕದಲ್ಲೋ ಎಲ್ಲೋ ಇಲ್ಲೇ ಇರುವಲ್ಲೇ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ ಅಂದರೂ ಸಹ ನಿಮಗೆ ಉದ್ಯೋಗ ಸಿಗುವ ಸಾಧ್ಯತೆ. ಅಂದರೆ ಅದೃಷ್ಟವಶಾತ್ ಲಕ್ ಬೈ ಚಾನ್ಸಲ್ಲಿ ಸಿಕ್ತಪ್ಪ, ನನಗೆ ಲಕ್ಕೇ ಇಲ್ಲ ಅನ್ಕೊಂಬಿಟ್ಟಿದ್ದೆ, ಹಗ್ಗದೇ ಇಲ್ಲ ಅನ್ಕೊಂಬಿಟ್ಟಿದ್ದೆ, ಅನಿರೀಕ್ಷಿತವಾಗಿ ನೀವು ಕೂಡ ಊಹಿಸಿರಲ್ಲ. 19ನೇ ತಾರೀಕು ನಂತರ ಆ ಉದ್ಯೋಗದಲ್ಲಿ ಅದೊಂದು ಸಡನ್ ಡೆವಲಪ್ಮೆಂಟ್ ಆಗಿ ಸಡನ್ನಾಗಿ ನಿಮ್ಗೆ ಕೆಲಸ ಸಿಗ್ತಕ್ಕಂಥದ್ದು. ಕೆಲಸ ಇಲ್ದಿರೋರಿಗೆ. ಇನ್ನು ಕೆಲವ್ರಿಗೆ ಏನಾಗುತ್ತೆ, ಪರ್ಮಿಷನ್ನೇ ಸಿಗಲ್ಲ ಮನೇಲಿ. ಕೆಲಸ ಕೊಡೋನು ರೆಡಿ ಇರ್ತಾರೆ, ನೀವು ಹೋಗಿ ಮಾಡೋಕೆ ರೆಡಿ ಇರ್ತಾರೆ. ಮನೇಲಿ ಅತ್ತೆ ಮಾವ ಕೆಲಸಕ್ಕೆ ಬೇಡ, ಹೋಗೋದು ಬೇಡ ಅಂದಿರ್ತಾರೆ, ಯಜಮಾನ್ರ ಕೆಲಸಕ್ಕೆ ಹೋಗೋದು ಬೇಡ ಅಂದಿರ್ತಾರೆ. ಸೊ ಹಲವಾರು ಕಾರಣ. ಸೊ ಅದರಿಂದ ಇಲ್ಲೇನಾಗುತ್ತೆ ಅಂತಂದರೆ 19ನೇ ತಾರೀಕು ನಂತರ ನಿಮಗೆ ಅವರು ಪರ್ಮಿಷನ್ ಕೊಡ್ತಾರೆ. ನಿಮ್ಮ ಅತ್ತೆ ಮಾವ ಇರಲಿ, ನಿಮ್ಮ ಯಜಮಾನ್ರಿರಲಿ ಪರ್ಮಿಷನ್ ಕೊಡ್ತಾರೆ ನಿಮಗೆ ಕೆಲಸಕ್ಕೆ ಹೋಗ್ಲಿಕ್ಕೆ. ಆಯ್ತಪ್ಪ ಹೋಗು, ಕೆಲಸಕ್ಕೆ ಹೋಗು, ಹಂಗಾರೆ ಪರವಾಗಿಲ್ಲ ಅಂತೇಳಿ. ಸೊ ಅದರಿಂದ ಅದೊಂದು ಅಧಿಕಾರ ಸಿಗುತ್ತೆ, ಒಂದು ಪರ್ಮಿಷನ್ ಸಿಗುತ್ತೆ. ಸೊ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಅದಕ್ಕೂ ವಿಶೇಷವಾದಂಥ ಪರಿಹಾರ ವಿಡಿಯೋ ಹ್ಯಾಂಡಲ್ ಮಾಡ್ತಾ ಇದ್ದೀವಿ. ನಿಮ್ಮ ಎಲ್ಲ ಗೋಲ್ಡ್ ಲೋನ್ ಸಮಸ್ಯೆಗಳು ಪರಿಹಾರವಾಗಬೇಕು, ಮಾಟ ಮಂತ್ರ, ದೃಷ್ಟಿದೋಷ, ಶತ್ರುಬಾಧೆ ಎಲ್ಲ ಪರಿಹಾರವಾಗಬೇಕು ಅಂತಲೇ ಒಂದು ವಿಶೇಷ ಪರಿಹಾರ ಮಾಡ್ತಾ ಇದ್ದೀವಿ. ಇನ್ನು 5ನೇ ಪ್ರಮುಖವಾದಂಥ ವಿಚಾರ ಸ್ತ್ರೀಯರಿಗೆ, ಧನುರ್ರಾಶಿಯ ಸ್ತ್ರೀಯರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಈ ಜುಲೈ ತಿಂಗಳಲ್ಲಿ ನೀವು ಹಾಳು ಮಾಡ್ತೀರಾ ಅಂತ. ಏನನ್ನು ಹಾಳು ಮಾಡ್ತೀರಾ ಅಂತ ಕೇಳಿದ್ರೆ, ಈ ವಿದ್ಯುತ್ ಉಪಕರಣಗಳನ್ನು ಹಾಳು ಮಾಡ್ತೀರಾ ಅಂತ ಕಂಡು ಬರ್ತಾ ಇದೆ. ಅಂದರೆ ನಿಮ್ಮ ಎಂತ ಹೇಳ್ತೀವಿ ಅದಕ್ಕೆ, ಬೇಜವಾಬ್ದಾರಿತನ ಅನ್ಬೋದು. ನಿಮ್ಮ ಒಂದು ಬೇಜವಾಬ್ದಾರಿತನವಾಗಿ ನೀವು ಸ್ವಲ್ಪ ಅದ್ರ ಬಗ್ಗೆ ಗಮನಿಸ್ದೇನೆ ಯಾವುದೋ ತಲೆಯಲ್ಲಿ ಅದನ್ನು ಆಪರೇಟ್ ಮಾಡಿ ಒಂದು ವಿದ್ಯುತ್ ಉಪಕರಣವನ್ನು ಹಾಳು ಮಾಡಿಬಿಡ್ತೀರಾ. ಅದು ಫ್ರಿಜ್ ಹಾಳು ಮಾಡ್ತಿರೋ, ಟಿ ವಿ ಹಾಳು ಮಾಡ್ತಿರೋ, ಮೊಬೈಲ್ ಹಾಳು ಮಾಡ್ತಿರೋ, ಏನು ಹಾಳು ಮಾಡ್ತಿರೋ ನಂಗೆ ಗೊತ್ತಿಲ್ಲ. ವಿದ್ಯುತ್ ಉಪಕರಣವೊಂದನ್ನು ನೀವು ಹಾಳು ಮಾಡುವಂತಹ, ನಿಮ್ಮ ಯಜಮಾನರಿಗೆ ಅನಿವಾರ್ಯವಾಗಿ ಸಾಲ ಮಾಡೋ, ಲೋನ್ ಮಾಡೋ, ಇನ್ನೊಂದು ಹೊಸ ತೆಗೆದುಕೊಳ್ಳಬೇಕಾದಂಥ ಒಂದು ಪರಿಸ್ಥಿತಿ ಕಂಡು ಬರ್ತಾ ಇದೆ. ಈಗ ಹಾಳಾಗುವಂಥದ್ದು ಬಿಡಿ, ಏನು ಮಾಡೋಕ್ಕಾಗಲ್ಲ. ಮತ್ತು ಆದರೆ ಅದರಿಂದ ನಿಮಗೇನು ಎಫೆಕ್ಟ್ ಆಗದಿರೋ ಹಂಗೆ, ನಿಮಗೇನು ಸಮಸ್ಯೆ ಆಗದಿರೋಂಗೆ ಸ್ವಲ್ಪ ನೋಡ್ಕೊಳ್ಳಿ. ಅಂದರೆ ಈಗ ತಲೆದಿಂಬು ಕೆಳಗಡೆ ಚಾರ್ಜ್ ಮಾಡ್ಕೊಂಡು ಮೊಬೈಲ್ ಇಟ್ಕೊಂಡು ಮಲ್ಕೊಳ್ಳೋ ಅಂಥದ್ದು ಮಾಡ್ತಾರೆ ಕೆಲವರು. ಅಥವಾ ಅಡುಗೆ ಮನೆಯಲ್ಲಿ ಎಲೆಕ್ಟ್ರಿಸಿಟಿ ಬಳಸಬೇಕಾದ್ರೆ ಸರಿ, ಅಂದರೆ ನಿಮ್ಮ ಶರೀರಕ್ಕೇನು ಸಮಸ್ಯೆ ಆಗಬಾರ್ದು, ಗಾಯಗಳು ನಿಮಗೇನೂ ಆಗಬಾರ್ದು, ಶಾಕ್ ಹೊಡೆಯೋದು ಇದು ನಿಮಗೇನೂ ಆಗಬಾರ್ದು. ಸೊ ಅದ್ರ ಬಗ್ಗೆ ಏನಾದ್ರು ಸ್ವಲ್ಪ ದಯವಿಟ್ಟು ಗಮನಿಸಿ. ಹಾಗೂ ನೆಕ್ಸ್ಟ್ ಟೈಮ್ ತೊಗೋಬೇಕಾದ್ರೆ ಸ್ವಲ್ಪ ವ್ಯಾರಂಟಿ ಚೆನ್ನಾಗಿರತಕ್ಕಂಥದ್ದೆಲ್ಲ ನೋಡಿಕೊಂಡು, 1 ಇಯರ್ ಸ್ಪೆಷಲ್ ಎಕ್ಸ್ಟೆಂಡೆಡ್ ವ್ಯಾರಂಟಿ ಅಂತೆಲ್ಲ ಕೊಡ್ತಾರಲ್ಲ, 1 ಇಯರ್ 2 ಇಯರು, ಆ ಥರದ್ದೆಲ್ಲ ನೋಡ್ಕೊಂಡು ತಗೊಳ್ಳಿ, ಖಂಡಿತವಾಗಿ ಒಳ್ಳೆಯದಾಗಲಿ. ವಿಶೇಷ ಪರಿಹಾರವನ್ನು ಮಾಡ್ಕೊಳ್ಬೇಕು ತಾಯಿ ನೀವು. ಏನು ಆ ವಿಶೇಷ ಪರಿಹಾರ ಅಂದರೆ, ಈ ಜುಲೈ ತಿಂಗಳ ಸಮಸ್ಯೆಗಳ ಪರಿಹಾರ ಅಂತಲ್ಲ, ಸಾಮಾನ್ಯವಾಗಿ ನಿಮ್ಮ ಸ್ತ್ರೀಯರ
ಎಲ್ಲ ರೀತಿಯ ಸಮಸ್ಯೆಗಳಿಗೆ ಒಂದು ವಿಶೇಷವಾದ ಪರಿಹಾರ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಇದು ಬರೀ ಜುಲೈ ಅಂತ ಮುಂದಕ್ಕೂ ಬರ್ತದೆ. ವಿಶೇಷವಾದ ಪರಿಹಾರ ಜುಲೈ 5ನೇ ತಾರೀಕು. ಜುಲೈ 5ನೇ ತಾರೀಕು ಶುಕ್ರವಾರ ಅಮಾವಾಸ್ಯೆ ಬಂದಿದೆ. ಸೊ ಶುಕ್ರವಾರ ಅಮಾವಾಸ್ಯೆ ಬಹಳ ವಿಶೇಷ. ಸೋಮವಾರ ಹಾಗೂ ಶುಕ್ರವಾರ, ಸೋಮವಾರ ಬಂದಾಗ ಸೋಮವತಿ ಅಂತ ಕರಿತೀವಿ. ಶುಕ್ರವಾರ ಅಮಾವಾಸ್ಯೆ ಅಂದರೆ ಭಾಳ ಪವರ್ಫುಲ್ ಆಗಿರ್ತಕ್ಕಂಥ ಒಂದು ದೇವಿ ಆರಾಧನೆ ಮಾಡಲಿಕ್ಕೆ ಪವರ್ಫುಲ್ ಆಗಿರ್ತಕ್ಕಂಥ ದಿವಸ. ಸೊ ಅವತ್ತಿನ ದಿವಸ ನಾವು ಬಹಳ ವಿಶೇಷವಾಗಿ ಶತ್ರು ನಿಗ್ರಹ ಬಗಳಾಮುಖಿ ಹೋಮವನ್ನು ಮಾಡ್ತಾ ಇದ್ದೇವೆ. ಭಾಳ ವಿಭಿನ್ನವಾದಂಥದ್ದು. ಆ ಶತ್ರು ಮನಸ್ಥಿತಿಯನ್ನೇ ಬದಲಾಯಿಸ್ತಕ್ಕಂಥದ್ದು. ಅಂದರೆ ನಿಮ್ಮ ಶತ್ರುಗಳು ಏನಿರ್ತಾರೆ, ನಿಮಗೆ ತೊಂದರೆ ಕೊಡಬೇಕು ಅಂದ್ಕೊಂಡಿರ್ತಾರೆ, ಮಾಟ ಮಂತ್ರ, ದೃಷ್ಟಿದೋಷ, ಏನೇ ನಿಮಗೆ ಬೆನ್ನಿಗೆ ಚೂರಿ ಏನು ಬೇಕಾದ್ರೆ ಸಮಸ್ಯೆ ಕೊಡುವಂಥ ಶತ್ರುಗಳಿರ್ತಾರಲ್ಲ, ಸೊ ಅವರ ಮನಸ್ಸನ್ನೇ ಬದಲಾಯಿಸ್ತಕ್ಕಂಥ ಶಕ್ತಿ, ಕಟ್ಟಿ ಹಾಕ್ತಕ್ಕಂಥದ್ದು, ಶತ್ರುಗಳ ಕೈ ಕಟ್ಟಿ ಹಾಕ್ತಕ್ಕಂಥ, ಮನಸ್ಸನ್ನು ಕಟ್ಟಿ ಹಾಕ್ತಕ್ಕಂಥ ಒಂದು ಅದ್ಭುತ ಶಕ್ತಿ ಇರುವುದಂಥದ್ದು ಬಗಳಾಮುಖಿ ದೇವಿ. ಆ ಶತ್ರು ನಿಗ್ರಹ ಬಗಳಾಮುಖಿ ಅಮ್ಮನವರ ಒಂದು ವಿಶೇಷ ಹೋಮವನ್ನು ಮಾಡ್ತೇವೆ. ಶತ್ರು ನಿಗ್ರಹ ಬಗಳಾಮುಖಿ ಅಮ್ಮನವರ ವಿಶೇಷ ಹೋಮವನ್ನು ಮಾಡಿ ಒಂದು ವಿಶೇಷವಾದಂತಹ ಅಷ್ಟಧಾತು ಅಷ್ಟದಿಗ್ಬಂಧನ ರಕ್ಷಾ ಕವಚವನ್ನು ಕೊಡ್ತಾ ಇದ್ದೇವೆ. ಈ ರಕ್ಷಾ ಕವಚ ನಿಮಗೆ ಈ ಥರ ಒಂದು ಬಾಕ್ಸ್ನಲ್ಲಿ ಹಾಕಿ ಕೊಡ್ತೇವೆ. ಈ ಅಷ್ಟಧಾತು ಅಷ್ಟದಿಗ್ಬಂಧನ ರಕ್ಷಾ ಕವಚ ಏನಿದೆಯಲ್ಲ, ಇದು ನೀವೆಲ್ಲರೂ ಸಹ ಸ್ತ್ರೀಯರು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ ಯಾವಾಗಲೂ ಸಹ. ಗೊತ್ತಲ್ವಾ, ಅದು ನಿಮಗೆ ತುಂಬ ಅನುಕೂಲ ಆಗುತ್ತೆ. ನಿಮ್ಮ ಪೀರಿಯಡ್ಸ್ 3 days ಮಾತ್ರ ಬೇಡ. ಈಗ ನಾಳೆ ಇವತ್ತು ಪೀರಿಯಡ್ಸ್ ಆಗಿಬಿಡ್ಬೋದು, ನಾಳೆ ಪೀರಿಯಡ್ಸ್ ಆಗಿಬಿಡ್ಬೋದು ಅಂತ ಅನುಮಾನ ಇದ್ದರೆ ದೇವ್ರ ಮೇಲೆ ಇಟ್ಬಿಡಿ. ಅದನ್ನು ಹೊರತುಪಡಿಸಿ ಬೇರೆ ಎಲ್ಲ ನಿಮ್ಮ ಹ್ಯಾಂಡ್ ಬ್ಯಾಗ್, ಉದ್ದ ಹ್ಯಾಂಡ್ ಬ್ಯಾಗ್ ಪರ್ಸ್ ಇಟ್ಕೊಂಡಿರ್ತೀರಲ್ಲ, ಅದರಲ್ಲೇ ಇಟ್ಕೊಂಡಿರಿ. ಫಾರ್ ಸಪೋಸ್ ಅಲ್ಲಿ ಇಟ್ಕೊಳ್ಳೋಕೆ ಆಗದೆ ಇರತಕ್ಕಂಥವ್ರು, ಕ್ಯಾರಿ ಮಾಡೋಕೆ ಆಗದೆ ಇರತಕ್ಕಂಥವ್ರು ದೇವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ಬೋದು. ಅಷ್ಟಧಾತು ಅಷ್ಟದಿಗ್ಬಂಧನ ಒಂದು ರಕ್ಷಾ ಕವಚ ಇದು ನಿಮಗೆ ಬಹಳ ಪವರ್ಫುಲ್ ಆಗಿರತಕ್ಕಂಥದ್ದು. ಇದರಲ್ಲಿ ನಾವು ಶತ್ರು ನಿಗ್ರಹ ಬಗಳಾಮುಖಿ ಹೋಮದಲ್ಲಿ ಇದನ್ನು ಎನರ್ಜೈಸ್ ಮಾಡ್ತೇವೆ. ಅಷ್ಟೇ ಅಲ್ಲ, ಬಂಗಾರದ ವಿಚಾರ ನಾನು ವಿಡಿಯೋದಲ್ಲಿ ಸಹ ನಿಮಗೆ ಹೇಳಿದ್ದೇನೆ. ಅಡಮಾನ ಇಟ್ಬಿಟ್ಟಿದ್ದೀರಾ, ಬಂಗಾರ ಬಿಡಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಅಥವಾ ಅನಿವಾರ್ಯವಾಗಿ ಬಂಗಾರ ಅಡ ಇಡಬೇಕಾದ ಪರಿಸ್ಥಿತಿ ಬರ್ತಾ ಇದೆ, ಅಥವಾ ಬಂಗಾರ ಇದೆ ಸಾಕಾಗ್ತಾ ಇಲ್ಲ, ಯಾವುದೋ ಮದುವೆ ಇದೆ, ಫಂಕ್ಷನ್ ಇದೆ, ಬಂಗಾರ ಖರೀದಿ ಮಾಡುವ ಯೋಗ ಬೇಕು, ಇನ್ನೂ ಬಂಗಾರ ಕಳೆದೋಗಿದೆ ಸಿಗಬೇಕು, ಅಥವಾ ಈ ಬಂಗಾರದ ವಿಚಾರವಾಗಿ ಬಹಳಷ್ಟು ಚಿಂತೆ ಇರ್ತದೆ ಸ್ತ್ರೀಯರಿಗೆ. ಸೊ ನಿಮ್ಮ ಎಲ್ಲ ಬಂಗಾರದ ಸಂಬಂಧಿತವಾದ ಚಿಂತೆಗಳ ಪರಿಹಾರಕ್ಕೆ ಸ್ವರ್ಣಾಕರ್ಷಣ ಭೈರವ ಹೋಮ ಅಂತ ಒಂದು ಬಹಳ ವಿಶೇಷವಾದ ನಿಗೂಢವಾದ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮ. ಈ ಹಿಂದೆ ನಾವು ಮಾಡಿದಾಗ, 1-2 ಬಾರಿ ಮಾಡಿದಾಗ ಬಹಳಷ್ಟು ಜನ ನನಗೆ ಒಳ್ಳೆ ಪಾಸಿಟಿವ್ ಇದು ಕೊಟ್ಟಿದ್ದಾರೆ. ಗುರುಳೆ, ನಮ್ಮ ಬಂಗಾರದ ಸಮಸ್ಯೆ ಪರಿಹಾರ ಆಗಿದೆ ಗುರುಳೆ, ಸ್ವರ್ಣಾಕರ್ಷಣ ಭೈರವ ಹೋಮದ ಭಸ್ಮಧಾರಣೆ ಇತ್ಯಾದಿಗಳಿಂದ ಅಂತ. ಸೊ ನಮ್ಮ ಈ ಒಂದು ಅಷ್ಟಧಾತು ಅಷ್ಟದಿಗ್ಬಂಧನ ಒಂದು ರಕ್ಷಾ ಕವಚದಲ್ಲಿ ನಾವು ಸ್ವರ್ಣಾಕರ್ಷಣ ಭೈರವ ಹೋಮದಲ್ಲೂ ಇದು ಎನರ್ಜೈಸ್ ಮಾಡಿರ್ತೇವೆ. ಸೊ ಇದು ಇಟ್ಕೊಂಡಾಗ ನಿಮ್ಮ ಜೊತೆಗೆ ಮನೇಲಿ ದೇವ್ರ ಮನೇಲೇ ಇಟ್ಕೊಂಡಿರಿ, ಅಥವಾ ನಿಮ್ಮ ಪರ್ಸಲ್ಲೇ ಇಟ್ಕೊಂಡಿರಿ, ಯಾವುದೇ ಆಗಿರಲಿ, ಸೈಡ್ ಬ್ಯಾಗಲ್ಲಿ ಎಲ್ಲರೂ ಬೇಕಾದ್ರೆ ಇಟ್ಕೊಂಡಿರಿ, ಅದ್ರ ಯಾವುದೇ ಆಗಿರಲಿ, ಇದು ನಿಮಗೆ ಬಂಗಾರದ ವಿಚಾರದಲ್ಲೂ ನಿಮ್ಗೆ ಅನುಕೂಲ ಮಾಡಿಕೊಡುತ್ತೆ. ಫಾರ್ ಸಪೋಸ್ ನಿಮ್ಮ ಹತ್ರ ಇರೋ ಬಂಗಾರದ ಮೇಲೆ ಎಲ್ಲರದ್ದು ದೃಷ್ಟಿ ಬಿದ್ದು ಕೂಡ ಆ ದೃಷ್ಟಿ ದೋಷವು ಪರಿಹಾರ ಮಾಡಿಕೊಡುತ್ತೆ. ಯಾವುದೋ ಒಂದು ಉಂಗುರ ಚೈನ್ ಹಾಕೊಂಡ್ರೆ ದೃಷ್ಟಿ ಆಗ್ಬಿಡುತ್ತೆ ಗುರುಗಳೇ ಅಂದರೆ ಅದು ಪರಿಹಾರ ಮಾಡಿಕೊಡುತ್ತೆ. ಬಂಗಾರ ಅಡ ಇಟ್ಬಿಟ್ಟಿದ್ದೀನಿ, ಬಿಡಿಸ್ಕೊಳ್ಳಿಕ್ಕೆ ಅನುಕೂಲ ಆಗಬೇಕಂದ್ರೆ ಸ್ವರ್ಣಾಕರ್ಷಣ ಭೈರವದ ಎನರ್ಜೈಸ್ ಆಗುತ್ತಲ್ಲ, ಅದಷ್ಟು ನಿಮಗೆ ಬೇಗ ಬಂಗಾರ ಬಿಡಿಸ್ಕೊಳ್ಳೋ ರೀತಿಯಲ್ಲಿ ದೈವ ಅನುಗ್ರಹ ಆಗಲಿ ಅಂತ ನೋಡ್ಕೊತೆ. ಇದ್ರ ಜೊತೆಗೆ ಆರೋಗ್ಯ ಬಾಧೆಗಳು, ಯಾವುದೇ ವಿಧದ ಆರೋಗ್ಯ ಬಾಧೆಗಳಿದ್ರೂ ಪರಿಹಾರವಾಗಬೇಕು. ಯಾಕೆಂದರೆ ಈ ಪೀರಿಯಡ್ಸ್ ಪ್ರಾಬ್ಲಮ್ ಇರಬಹುದು, ಅಥವಾ ಬೇರೆ ಬೇರೆ ರೀತಿಯಾದಂಥ ಆರೋಗ್ಯ ವಿಶೇಷ ಸ್ತ್ರೀಯರಿಗೆ ಆರೋಗ್ಯ ಬಾಧೆ ಇರುತ್ತೆ. ಸೊ ಅದರಿಂದ ಯಾವುದೇ ರೀತಿಯಾದ ಆರೋಗ್ಯ ಬಾಧೆ ಇರ್ಬೋದು, ಅದಕ್ಕೆ ಮೃತ್ಯುಂಜಯ ಹೋಮ ಬಹಳ ವಿಶೇಷ. ಈ ಬಾರಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಬರೇ ಮೃತ್ಯುಂಜಯ ಅಲ್ಲ, ಅದರಲ್ಲೇ ವಿಭಿನ್ನವಾದ ಕಾಲ ಮೃತ್ಯುಂಜಯ ಶಾಂತಿ ಹೋಮ ಅಂತ ಒಂದು ವಿಶೇಷವಾದ ಹೋಮ ಇದೆ. ಆ ಕಾಲ ಮೃತ್ಯುಂಜಯ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಂದರೆ ಎಂಥ ದೊಡ್ಡ ಸಮಸ್ಯೆ ಇದ್ರೂ ಕೂಡ ಪರಿಹಾರವಾಗಬೇಕು. ಆರೋಗ್ಯ ಬಾಧೆ ಎಂತಹ ದೊಡ್ಡ ಆರೋಗ್ಯ ಬಾಧೆ ಇದ್ರೂ ಸಹ ಅದು ಪರಿಹಾರವಾಗಬೇಕು ಅಂತ ನಾವು ಕಾಲಮೃತ್ಯುಂಜಯ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಇನ್ನು ಅವಿವಾಹಿತ ಸ್ತ್ರೀಯರು, ನಿಮಗೆ ವಿವಾಹದ ವಿಚಾರದಲ್ಲಿ ತೊಂದರೆ ಆಗ್ತಾ ಇದ್ದರೆ ಅದು ಪರಿಹಾರವಾಗಬೇಕು, ಅಥವಾ ಮದುವೆ ಆಗೋಗಿದೆ, ಗಂಡ ಹೆಂಡತಿ ಜಗಳ ಮನಸ್ತಾಪಗಳು, ನಿಮ್ಮ ಯಜಮಾನರ ಜೊತೆ ನಿಮಗೆ ಜಗಳ ಮನಸ್ತಾಪಗಳದ್ದು ಪರಿಹಾರವಾಗಬೇಕು. ಅದಕ್ಕೆ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಇನ್ನು ಗುರುದೋಷ ಇದ್ದರೆ ಗುರುಬಲ ಪ್ರಾಪ್ತಿಗೆ ಗುರು ಶಾಂತಿ ಹೋಮ, ಶನಿ ಪೀಡೆ ಪರಿಹಾರಕ್ಕೆ ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮ ಎಲ್ಲ ಮಾಡ್ತಾ ಇದ್ದೇವೆ. ಈ ಎಲ್ಲ ಹೋಮಗಳನ್ನು ಮಾಡಿ ವಿಶೇಷವಾಗಿ ಈ ಒಂದು
ಅಷ್ಟಧಾತು ಅಷ್ಟ ದಿಗ್ಬಂಧನ ಮಹಾರಕ್ಷಾ ಕವಚವನ್ನು ನಿಮಗೆ ಕೊಡ್ತಾ ಇರತಕ್ಕಂಥದ್ದು ನೋಡಿ. ಸ್ವರ್ಣಾಕರ್ಷಣ ಭೈರವ ಹೋಮ, ಶತ್ರು ನಿಗ್ರಹ ಬಗಳಾಮುಖಿ ಹೋಮ, ಕಾಲಮೃತ್ಯುಂಜಯ ಶಾಂತಿ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ. ಇಷ್ಟು ಹೋಮಗಳಲ್ಲಿ ಎನರ್ಜೈಸ್ ಮಾಡಿದಂಥ ಈ ವಿಶೇಷವಾದ ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾರಕ್ಷಾ ಕವಚವನ್ನು ನಿಮಗೆ ಕೊಡ್ತಾ ಇದ್ದೇವೆ. ಇದನ್ನು ನೀವು ಮತ್ತೆ ಪುನಃ ನೀವು ದೇವ್ರ ಮೇಲೆ ಇಟ್ಕೊಂಡು ನಿತ್ಯ ಪೂಜೆ ಮಾಡ್ಕೊಂಡು ಹೋದ್ರೂ ಆಗುತ್ತೆ. ಇಲ್ಲ ಈ ಥರ ನಾವು ಪ್ಯಾಕ್ ಮಾಡಿ ನಿಮಗೆ ಕೊಡ್ತಕ್ಕಂಥದ್ದು. ಆದ್ದರಿಂದ ಇದನ್ನು ನಿಮ್ಮ ಲೇಡೀಸ್ ನೀವು ನಿಮ್ಮ ಹ್ಯಾಂಡ್ ಬ್ಯಾಗಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರು ಪರವಾಗಿಲ್ಲ. ಆ ಪೀರಿಯಡ್ಸ್ ಇರೋ 3-4 ದಿವಸ ಮಾತ್ರ ಇದನ್ನು ದೇವ್ರ ಮೇಲೆ ಇಟ್ಬಿಡಿ. ಇದನ್ನ ಇಟ್ಕೊಬಿಡೋಕೋಬಿಡಿ, ಪವರ್ ಡೌನ್ ಆಗಿಬಿಡುತ್ತೆ ಅಂತ ನಾವು ಒಂದೇ ಕಾರಣಕ್ಕಷ್ಟೇ. ಅದನ್ನ ಹೊರತುಪಡಿಸಿ ಮಿಕ್ಕೆಲ್ಲ ದಿನಗಳು ನಿಮ್ಮ ಜೊತೆಗೆ ಇಟ್ಕೋಬೋದು ನೀವು, ಆಯ್ತಲ್ವಾ. ಇದಕ್ಕೆ ನೀವು ದೇವ್ರ ಮೇಲೆ ಇಟ್ಕೊಂಡ್ರೆ, ಇದಕ್ಕೆ ಕುಂಕುಮಾರ್ಚನೆ ಮಾಡಿಕೊಂಡ್ರೆ, ಆ ಕುಂಕುಮ ಹಣೆಗೆ ಇಟ್ಕೊಂಡ್ರೆ ಇನ್ನೂ ಪವರ್ಫುಲ್. ಅಥವಾ ನಾವೇ ಕುಂಕುಮಾರ್ಚನೆ ಮಾಡಿ ಕುಂಕುಮ ಪ್ರಸಾದ ಕಳಿಸ್ಕೊಡ್ತೀವಲ್ಲ, ಆ ಎಲ್ಲ ಹೋಮಗಳ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ನಿಮ್ಮ ಹಣೆಯಲ್ಲಿ, ಹಾಗೂ ಪ್ರತಿಯೊಬ್ಬರು ಲೇಡೀಸು ವೈಯಕ್ತಿಕವಾಗಿ ನಿಮ್ಮ ಪರ್ಸ್ನಲ್ಲಿ ಲೇಡೀಸ್ ಬ್ಯಾಗಲ್ಲಿ ಇದೊಂದು ಅಷ್ಟದಿಗ್ಬಂಧನ ಅಷ್ಟಧಾತು ಅಷ್ಟದಿಗ್ಬಂಧನ ರಕ್ಷಾ ಕವಚವನ್ನು ನಿಮ್ಮ ಲೇಡೀಸ್ ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊಳ್ತಕ್ಕಂಥದ್ದು ಇನ್ನೂ ಬಹಳ ಪವರ್ಫುಲ್ ಆಗಿರತಕ್ಕಂಥದ್ದಾಗಿರುತ್ತೆ. ಸೊ ಖಂಡಿತವಾಗಿ ಒಳ್ಳೆಯದಾಗಲಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ದರೆ ಗೋತ್ರ, ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಜುಲೈ 5ನೇ ತಾರೀಕು ಶುಕ್ರವಾರ ಅಮಾವಾಸ್ಯೆ ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ಖುದ್ದು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಹಾಗೂ ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ, ಈ ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾರಕ್ಷಾ ಕವಚ ಇದನ್ನು ಎಲ್ಲೋದು ಸಹ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಿಮಗೆ ಕಳುಹಿಸಿಕೊಡುವ ವ್ಯವಸ್ಥೆಯನ್ನು ಮಾಡ್ತೇವೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಪೇಜನ್ನು ಫಾಲೋ ಮಾಡೋಕ್ಕೆ ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೆ ಏನೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಮರಿಬೇಡಿ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.